ಇಂದಿನ ನಾವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಬಳ್ಳಿಗಾವಿ ಎನ್ನುವ ಪ್ರಸಿದ್ಧವಾದಂಥ ಒಂದು ಊರಿಗೆ ಬಂದಿರತಕ್ಕಂಥದ್ದು. ಆ ಊರಲ್ಲಿರ್ತಕ್ಕಂಥ ಕೇದಾರೇಶ್ವರ ದೇವಸ್ಥಾನದಲ್ಲಿ ನಾವೀಗ ಇದ್ದೀವಿ. ನೀವು ನೋಡ್ಬೋದು, ಇಲ್ಲಿ ಅದ್ಭುತವಾದಂತಹ ಶಿಲ್ಪಕಲೆಯನ್ನು ಕಲ್ಲಿನಲ್ಲಿ ಮೂಡಿಸಿರ್ತಕ್ಕಂಥದ್ದು. ಈ ಕಲ್ಯಾಣಿ ಚಾಲುಕ್ಯರ ಕಾಲದ ಅಲ್ಲಿ ಆರಂಭವಾಗಿರ್ತಕ್ಕಂಥ ಈ ದೇವಾಲಯ, ಕಲ್ಯಾಣಿ ಚಾಲುಕ್ಯರು 10-12ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡ್ತಾ ಹೋಗ್ತಕ್ಕಂಥದ್ದು. ಬನವಾಸಿ 12,000ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಳ್ಳಿಗಾವಿ ನಮಗೆ ಇಡೀ ಕರ್ನಾಟಕದ ವಾಸ್ತುಶೈಲಿಗೆ ನಾವು ಸ್ಥಪತಿಗಳು ಅಂತ ಏನು ಹೇಳ್ತೀವಿ ಅಥವಾ ಶಿಲ್ಪಿಗಳು, ಅವರು ಬಳ್ಳಿಗಾವಿಯಿಂದಲೇ ಬಂದಿರ್ತಕ್ಕಂಥವ್ರು. ಅವರು ಬೇರೆ ಬೇರೆ ಭಾಗಕ್ಕೆ ಮೈಗ್ರೇಟ್ ಆಗ್ತಾರೆ, ವಲಸೆ ಹೋಗ್ತಕ್ಕಂಥದ್ದು. ಹಾಗಾಗಿಯೇ ನಮ್ಮ ಕಲ್ಯಾಣಿ ಚಾಲುಕ್ಯರ ಹೆಚ್ಚು ದೇವಾಲಯಗಳು ಬಳ್ಳಿಗಾವಿಯ ಶಿಲ್ಪ ಶೈಲಿಯನ್ನೇ ಹೊಂದಿರತಕ್ಕಂಥವು ನೀವು ಗಮನಿಸ್ಬೋದು. ಹಾಗೆಯೇ ಕಲ್ಯಾಣಿ ಚಾಲುಕ್ಯರ ನಂತರ ಹೊಯ್ಸಳರ ನಂತರ ನಮ್ಮ ಕಾಕತೀಯರು ಕೂಡ ಬಳ್ಳಿಗಾವಿಯ ಸ್ಥಪತಿಗಳನ್ನು ಕರ್ಕೊಂಡು ಹೋಗಿ ಅಲ್ಲೆಲ್ಲ ದೇವಸ್ಥಾನಗಳು ಕಟ್ಟಿರೋದು ಉಲ್ಲೇಖಗಳು ಹೆಚ್ಚಾಗಿ ಸಿಗುತ್ತೆ. ಈಗಲೂ ಕೂಡ ಕಾಕತೀಯ ರಾಮಪ್ಪಯ್ಯನ ಗುಡಿ ಅಂತ ಹೇಳ್ತಕ್ಕಂಥದ್ದು, ರಾಮಪ್ಪಯ್ಯ ಬಳ್ಳಿಗಾವಿಯವರೇ ಅಂತ ಹೇಳ್ತಕ್ಕಂಥದ್ದು. ಈ ಗುಡಿಯನ್ನು ನೀವು ಗಮನಿಸಿದರೆ ವಿಶಾಲವಾಗಿರ್ತಕ್ಕಂಥ ಸಭಾಮಂಟಪವನ್ನು 4 ಕಡೆಯಿಂದ, ಅಂದರೆ ಪೂರ್ವ ಮತ್ತು ದಕ್ಷಿಣ ಮತ್ತು ಪಶ್ಚಿಮದ ದ್ವಾರ ಬಾಗಿಲುಗಳ ಮೂಲಕ ಒಳಗಡೆ ಬಂದರೆ ಇಲ್ಲಿ ಸಭಾಮಂಟಪದ ನಂತರದಲ್ಲಿ ತ್ರಿಕೂಟಾಚಲ ದೇವಸ್ಥಾನ ಇದು. ಒಳಗಡೆ ಲಿಂಗು ಇದೆ, ಅದು ಪೂರ್ವಕ್ಕೆ ಮುಖ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಅದರ ಎಡಭಾಗದಲ್ಲಿ ವಿಷ್ಣುವಿನ ಕೆತ್ತಿರ್ತಕ್ಕಂಥದ್ದು. ಹಾಗೆ ಬಲಭಾಗದಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿ ಈಗ ಬೇರೆ ಕಡೆಯಿಂದ ತಂದು ಸ್ಥಾಪಿಸಿರ್ತಕ್ಕಂಥ ಲಿಂಗು ಥರ ಇರ್ತಕ್ಕಂಥದ್ದು. ತ್ರಿಕೂಟಾಚಲ ಅಂತ ಹೇಳಿದಾಗ ನೀವು ಲಲಾಟ ಬಿಂಬದಲ್ಲಿರ್ತಕ್ಕಂಥ ತೋರಣವನ್ನು ನೀವು ಗಮನಿಸ್ಬೋದು. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರನ ಕೆತ್ತನೆ ಇರುತ್ತೆ. ಅದರ ಆ ಕಡೆ ಈ ಕಡೆ ಇದು ಮಕರ ತೋರಣವನ್ನು ಕೂಡ ನೀವು ಸ್ಪಷ್ಟವಾಗಿ ಇಲ್ಲಿ ಗಮನಿಸ್ಬೋದು. ಈ ಕಂಬಗಳನ್ನು ನೀವು ಗಮನಿಸಿ, ಆದರೆ ಇಲ್ಲಿ ಎಲ್ಲ ಕಂಬಗಳು ಒಂದೇ ರೀತಿಯಲ್ಲಿದೆ. ನಮಗೆ ಇಲ್ಲಿ ಬಂದ ತಕ್ಷಣ, ನಾವು ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆಯರಾಗಿರೋದ್ರಿಂದ ನಮಗೆ ಈ ದೇವಸ್ಥಾನವನ್ನು ನೋಡಿದ ತಕ್ಷಣ ನಮಗೆ ಬಾಗಿಲಿ ನೆನಪಾಗ್ತಕ್ಕಂಥದ್ದು. ಬಾಗಿಲಿಯ ರೀತಿಯಲ್ಲೇ ಸಭಾಮಂಟಪನ ಹೊಂದಿರ್ತಕ್ಕಂಥದ್ದು. ಇದನ್ನು ಗಮನಿಸಿದಾಗ ಇಲ್ಲೆಲ್ಲ ಜನಗಳು ಕುತ್ಕೊಳ್ಳೋಕ್ಕೆ ಆ ಥರದ್ದೆಲ್ಲ ವ್ಯವಸ್ಥೆಯನ್ನು ನೋಡಿದಾಗ ಇದು ಒಂದು ರಂಗಭೋಗಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಸ್ಥಳ ಅಂತ ಕೂಡ ಹೇಳ್ಬೋದು. ನಮ್ಮ ಅನೇಕ ಶಾಸನಗಳಲ್ಲಿ ಅಂಗಭೋಗ ಮತ್ತು ರಂಗಭೋಗಕ್ಕಾಗಿ ದಾನ ದತ್ತಿಗಳನ್ನು ಮಾಡಿರ್ತಕ್ಕಂಥದ್ದು, ಆಮೇಲೆ ಅವರು ದಂಡನಾಯಕರಾಗಿರ್ಬೋದು, ಸೈನ್ಯಾನಿಗಳಾಗಿರ್ಬೋದು, ಅರಸರಾಗಿರ್ಬೋದು, ಈ ರೀತಿಯ ಅನೇಕ ಶಾಸನಗಳನ್ನು ಅವರು ದೇವಸ್ಥಾನಗಳಿಗೆ ನೀಡಿರ್ತಕ್ಕಂಥದ್ದಿದೆ. ಇಲ್ಲಿ ನೀವು ಗಮನಿಸ್ಬೋದು, ನಿಮ್ಮ ಬಳ್ಳಿಗಾವಿಯಲ್ಲಿ 140ಕ್ಕಿಂತ ಹೆಚ್ಚು ಶಾಸನಗಳು ನಮಗೆ ಸಿಕ್ಕಿದ್ದಾವೆ, ಇನ್ನೂ ಸಿಗ್ತಾನೇ ಇದ್ದಾವೆ. ಈ ಊರಿನ ಇತಿಹಾಸವನ್ನು ತಿಳ್ಕೊಳ್ಳೋಕ್ಕೆ ನಮಗೆ 1 ದಿನ 2 ದಿನ ಸಾಕಾಗಲ್ಲ. ನಮ್ಮ ಜೀವನ ಪೂರ್ತಿಯ ಶಾಸನಗಳನ್ನ ಓದ್ತಾ ಇರಬೇಕು, ಇದನ್ನು ನೋಡಬೇಕಾಗುತ್ತೆ. ಹಾಗೆಯೇ ನಾನು ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಹೇಳಬೇಕಾದ್ರೆ 1ನೇ ಸೋಮೇಶ್ವರನ ಬಗ್ಗೆ ಮತ್ತು ಅವನ ಮಗ ಆಗಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯನ ಬಗ್ಗೆ ಪ್ರಸ್ತಾಪನೆ ಮಾಡಲೇಬೇಕಾಗುತ್ತೆ. ಯಾಕಂದರೆ 6ನೇ ವಿಕ್ರಮಾದಿತ್ಯ ತನ್ನ ಸಣ್ಣ ವಯಸ್ಸಿನಲ್ಲಿನೇ ಈ ಕಡೆ ಬನವಾಸಿಯ ಕಡೆ ಬಂದು ಬನವಾಸಿಯಿಂದ ಬಳ್ಳಿಗಾವಿಯಲ್ಲಿ ಕೂಡ ಇದ್ದ ಅಂತ ಹೇಳ್ತಕ್ಕಂಥದ್ದು. ಭಾಳ ಇಂಪಾರ್ಟೆಂಟ್ ಏನಂದರೆ, ಬನವಾಸಿ ಮತ್ತು ಬಳ್ಳಿಗಾವಿ ಭಾಳ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, 6ನೇ ವಿಕ್ರಮಾದಿತ್ಯನಿಗೂ ಮತ್ತು 1ನೇ ಸೋಮೇಶ್ವರನಿಗೆ, ಅಂದರೆ ನಮ್ಮ 1ನೇ ಸೋಮೇಶ್ವರನ ಮಗ 2ನೇ ಸೋಮೇಶ್ವರನಿಗೂ ಮತ್ತು 6ನೇ ವಿಕ್ರಮಾದಿತ್ಯನಿಗೂ ಅಧಿಕಾರಕ್ಕಾಗಿ, ಸಿಂಹಾಸನಕ್ಕಾಗಿ ಹೋರಾಟ ನಡೀತಾ ಇದ್ದಾಗ ಅವನು ಇಲ್ಲಿ ಬಳ್ಳಿಗಾವಿಯಲ್ಲಿ ಅವನಿಗೆ ಸ್ಥಳ ಕೊಡ್ತಾರೆ. ಯಾಕಂದರೆ 1968ರಲ್ಲಿ ನಮ್ಮ 1ನೇ ಸೋಮೇಶ್ವರ ಸತ್ತೋದ್ಮೇಲೆ ಅದೇ 1 ತಿಂಗಳೊಳಗೆ ಅವನು ಮಗ 2ನೇ ಸೋಮೇಶ್ವರ ಪಟ್ಟ ಆಗುತ್ತದೆ. ಆ ಪಟ್ಟ ಆದಾಗ ಅದನ್ನು ನಮ್ಮ ಅವನಿಗಿನ ಪವರ್ಫುಲ್ ಆಗಿರ್ತಕ್ಕಂಥ ನಮ್ಮ ವಿಕ್ರಮಾದಿತ್ಯ ವಿರೋಧ ಮಾಡ್ತಾನೆ ಅನಿಸುತ್ತೆ. ಅವನ ಇಬ್ಬರ ಸಂಘರ್ಷದ ಟೈಮಲ್ಲಿ ವಿಕ್ರಮಾದಿತ್ಯ ಅವನು ಬನವಾಸಿಯಲ್ಲಿ ತಲೆಮರೆಸ್ಕೊಳ್ತಾನೆ ಅಂತ ಅವನಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಮಾಂಡಲಿಕರ ವಿರುದ್ಧ ಸೋಮೇಶ್ವರನ ಮಾಂಡಲಿಕರು ಕೂಡ ಹೋರಾಟ ಮಾಡ್ತಕ್ಕಂಥ 1-2-3 ವೀರಗಲ್ಲುಗಳಿದೆ. ಆ ಯುದ್ಧದಲ್ಲಿ ಮರೆದಿರ್ತಕ್ಕಂಥವ್ರು ವೀರಗಲ್ಲುಗಳಿದೆ. ಚಟ್ಟಯ್ಯ ಅಂತಾನು ಮಹಾಮಾಂಡಲೀಶ
ಅವನು ನಮ್ಮ 6ನೇ ವಿಕ್ರಮಾದಿತ್ಯನಿಗೆ ಸಹಾಯ ಮಾಡ್ದ ಅಂತೇಳಿ ಸೋಮೇಶ್ವರ ಅವರು ಅವನ ಮೇಲೆ ಸಿಟ್ಟಾಗಿ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ವೀರರು ಮರಣ ಹೊಂದಿದ್ದಕ್ಕೆ ಅವ್ರಿಗೆ ಇದು ಇದೆ, ವೀರಗಲ್ಲು ಶಾಸನಗಳಿದೆ. ಅದೆಲ್ಲ ಗಮನಿಸಿದಾಗ ಇವರು ಕಲ್ಯಾಣಿ ಚಾಲುಕ್ಯರ ಭಾಳ ಮುಖ್ಯವಾಗಿರ್ತಕ್ಕಂಥ ಏನು ಕಲ್ಯಾಣ ಹೇಗೆ ಭಾಳ ಮುಖ್ಯ ಆಗುತ್ತೆ, ಹಾಗೆಯೇ ನಮಗೆ ಈ ಬನವಾಸಿ ಬಾದಾಮಿ ಅಲ್ಲ, ಬನವಾಸಿ 12,000 ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಅವನು 6ನೇ ವಿಕ್ರಮಾದಿತ್ಯನಿಗೆ ಗಂಗೈವಾಡಿ ಕೂಡ ಆಕ್ರಮಣ ಮಾಡೋಕ್ಕೆ ಹೇಳ್ತಾರೆ. ಅವರು ನಿರಂತರ ಯುದ್ಧಗಳಲ್ಲಿ ನಮಗೆ ಚೋಳರ ಜೊತೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಪರಮಾರರ ಜೊತೆ, ಗೂರ್ಜರ ಜೊತೆ ವೆಂಗಿಯ ಪ್ರದೇಶವನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಇದರೊಳಗೆ ನಿರಂತರವಾಗಿ ತೈಲಪ್ಪ 2ರಿಂದ ಕೊನೆಯ ಸೋಮೇಶ್ವರನ ತನಕ ಯುದ್ಧಗಳು ನಡೀತಾ ಹೋಗ್ತಕ್ಕಂಥದ್ದು. ಇವರು ರಾಷ್ಟ್ರಕೂಟರ ಆಳ್ವಿಕೆಯನ್ನು ಕೊನೆಗೊಳಿಸಿ ತಾವು ಬಂದಾಗ ಇವರು ವಂಶದಲ್ಲಿ ಅವನತಿ ಆರಂಭವಾದಾಗ ಕಲಾಚೂರಿ ಅವರು ಕಲ್ಯಾಣವನ್ನು ಆಕ್ರಮಣ ಮಾಡ್ತಕ್ಕಂಥದ್ದು. ಹೀಗೆ ನಿರಂತರವಾಗಿ ಯುದ್ಧಗಳನ್ನು ನೋಡಿರ್ತಕ್ಕಂಥ ರಾಜರ ಕಾಲದಲ್ಲಿ ಕೂಡ ಭವ್ಯವಾಗಿರ್ತಕ್ಕಂಥ ಈ ದೇವಾಲಯಗಳನ್ನು ಕಟ್ಟಿರ್ತಕ್ಕಂಥದ್ದು, ಈ ದೇವಾಲಯಗಳಿಗೆ ಅನೇಕ ದಾನ ದತ್ತಿಗಳನ್ನು ಬಿಟ್ಟಿರ್ತಕ್ಕಂಥದ್ದು ಎಲ್ಲ ಗಮನಿಸಿದಾಗ, ಮತ್ತು ಈ ದಾನ ದತ್ತಿಗಳು ಕೇವಲ ರಾಜರು ಮಾತ್ರ ಬಿಟ್ಟಿರತಕ್ಕಂಥದ್ದಲ್ಲ, ಅವರ ಮಾಂಡಲಿಕರು, ಅವರ ಕೆಳಗಡೆ ಇರ್ತಕ್ಕಂಥ ಸಾಮಂತರು, ಅವರೆಲ್ಲರೂ ಕೂಡ ಬಿಟ್ಟಿರ್ತಕ್ಕಂಥದ್ದು. ನೀವು ಆ ಸಂದರ್ಭದಲ್ಲಿ ಗಮನಿಸಿದರೆ ಗಂಗೈವಾಡಿ 96, ನೊಳಂಬವಾಡಿ 32,000, ಬನವಾಸಿ 12,000, ಈ ರೀತಿಯಲ್ಲಿ ತುಂಬ ಪ್ರಾಂತ್ಯಗಳ ಉಲ್ಲೇಖಗಳು ಬರ್ತವೆ. ಅವನ್ನೆಲ್ಲರೂ ಇವರು ತಮ್ಮ ಆಳ್ವಿಕೆಯಲ್ಲಿ ಇಟ್ಕೊಂಡು ಕಲ್ಯಾಣದಿಂದ ಆಳ್ವಿಕೆಯನ್ನು ಮಾಡ್ತಾ ಕೆಲವೊಂದು ಶಾಸನಗಳಲ್ಲಿ ಅವರು ಇಷ್ಟು ವಿಸ್ತರಣೆ ಆಗಿರ್ತಕ್ಕಂತಹ ಪ್ರದೇಶ ಆಗಿರೋದ್ರಿಂದ ಕೆಲವೊಂದು ರಾಣಿಯರು ಕೂಡ ಅಲ್ಲಿ ಆಳ್ವಿಕೆಯನ್ನು ಮಾಡಿ ದಾನ ದತ್ತಿಗಳ ಬಿಟ್ಟಿರ್ತಕ್ಕಂಥ ಉಲ್ಲೇಖ ಇರ್ತಕ್ಕಂಥದ್ದು. ಅದ್ಭುತವಾಗಿರ್ತಕ್ಕಂಥ ಇದು ನೀವು ನೋಡ್ಬೋದು ಇಲ್ಲಿ ಗೋಪುರವನ್ನು. ಈ ಗೋಪುರದ ಮೇಲೆ ನೀವು ಹೊಯ್ಸಳರ ಲಾಂಛನ ಇರ್ತಕ್ಕಂಥ ಸಿಂಹ ಮತ್ತು ಸಿಂಹನನ್ನು ಸಾಯಿಸ್ತಕ್ಕಂಥ ಸ್ಥಳವನ್ನು ನೀವು ಗಮನಿಸ್ಬೋದು. ಸ್ಥಳ ಈ ದೇವಸ್ಥಾನದ ಆ ಲಾಂಛನವನ್ನು ನೋಡಿದಾಗ ಕಾಲಕ್ರಮೇಣ ಹೊಯ್ಸಳರು ಬರೋದಕ್ಕಿಂತ ಮುಂಚೆಯಿಂದ ಆರಂಭ ಆಗಿರ್ತಕ್ಕಂಥ ಈ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ಕೂಡ ಅಭಿವೃದ್ಧಿಯನ್ನು ಪಡೆದು ಈ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಅದು ಸುಖನಾಸಿಯ ಮೇಲೆ ಹೊಯ್ಸಳನ ಚಿತ್ರ ಇದೆ. ದೇವಸ್ಥಾನ